ಎಲ್ಲರಿಗೂ ವಂದನೆಗಳು. ರಾಮಾಯಣ ಮಾಸಾಚರಣೆ, ಕರ್ಕಾಟಕ ಮಾಸದ ಈ ಶುಭ ಸಂದರ್ಭದಲ್ಲಿ ಕುಮಾರ ವಾಲ್ಮೀಕಿ ವಿರಚಿತ ತೊರವೆ ರಾಮಾಯಣ ಸಂಪುಟ 2ರಿಂದ ಯುದ್ಧಕಾಂಡದ 1ನೆಯ ಸಂಧಿಯ 7 ಮತ್ತು 8ನೇ ಚರಣಗಳೆಂದು ವಾಚಿಸ್ತಾ ಇದ್ದೇನೆ. ಬಳಿಕಲುತ್ತರ ಫಲ್ಗಣೀ ಸಮ್ಮಿಳಿತ ವಿಶ್ರುತ, ಬಳಿಕಲುತ್ತರ ಫಲ್ಗಣೀ ಸಮ್ಮಿಳಿತ ವಿಶ್ರುತ, ಮಾರ್ಗಶಿರದುಜ್ವಲಿತ ಶುದ್ಧಾಷ್ಟಮಿಯ ಲಭ್ರದ್ಯೋತನಂ ಭರದ, ಮಾರ್ಗಶಿರದುಜ್ವಲಿತ ಶುದ್ಧಾಷ್ಟಮಿಯ ಲಭ್ರದ್ಯೋತನಂ ಭರದ, ವಲಯ ಮಧ್ಯದಲ್ಲಿರಲು ತಾರಾಬಲದ ಬಲದುಸಿರಿನಲಿ ನೀಲೋತ್ಪಲ ನಿಪಾಂಗನು ತೆರಳಿದನು ವಿಜಯಾಭಿಯೋಗದಲ್ಲಿ. ವಲಯ ಮಧ್ಯದಲ್ಲಿರಲು ತಾರಾಬಲದ ಬಲದುಸುರಿನಲಿ ನೀಲೋತ್ಪಲ ನಿಭಾಂಗನು ತೆರಳಿದನು ವಿಜಯಾಭಿಯೋಗದಲ್ಲಿ. ತರುವಾಯ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಉತ್ತರ ಫಲ್ಗುಣಿ ನಕ್ಷತ್ರದ ಸಂಯೋಗವಿರುವ ದಿವಸ ರವಿಯು ಗಗನ ಮಧ್ಯದಲ್ಲಿರಲು ತಾರಾಬಲದ ಬೆಂಬಲದೊಡನೆ ನೀಲಮೇಘಶ್ಯಾಮನು ವಿಜಯಾಭಿಲಾಷೆಯಿಂದ ಪ್ರಯಾಣ ಹೊರಟನು. ಎದ್ದುದೊಡನೆ ಸಮಸ್ತ ಬಲ, ಎದ್ದುದೊಡನೆ ಸಮಸ್ತ ಬಲ ಲಲಿಯತ್ತ ಲಹರಿಯಲಾಳಿಯ ಶರದಿಯ, ಎದ್ದುದೊಡನೆ ಸಮಸ್ತ ಬಲ ಲಲಿಯತ್ತ ಲಹರಿಯಲಾಳಿಯ ಶರದಿಯ, ಕತ್ತಿಯಲಿ ಕುಜ ಕುಧರು ದುಬ್ಬರದಾಯುಧಂಗಳಲಿ, ಗತ್ತುಗೆಯ ನಿಳಿದ ಭುಜಭವನವರಿದ್ದ ಬೀಡಿಗೆ ಬಂದು, ಗತ್ತುಗೆಯ ನಿಳಿದ ಭುಜಭವನವನಿರಿದ್ದ ಬೀಡಿಗೆ ಬಂದು, ವಿನಮಿತ ಮುದ್ರೆಯಲಿ ಮುಗಿದಿದರ್ಪನುಪಮ ಕರಪುಟಾಂಜಲಿಯ, ಮುದ್ರೆಯಲಿ ಮುಗಿದಿರ್ದನನುಪಮ ಕರಪುಟಾಂಜಲಿಯ. ಅಲೆಗಳು ರಭಸದಿಂದ ಮೇಲಕ್ಕೆ ಚಿಮ್ಮುವ ಸಮುದ್ರದಂತೆ ಉತ್ಸಾಹದಿಂದ ಮರ ಕಲ್ಲು ಗುಂಡುಗಳ ಅತಿಶಯವಾದ ಆಯುಧಗಳನ್ನು ಹಿಡಿದುಕೊಂಡು ಸಮಸ್ತ ಕಪಿ ಸೈನ್ಯವು ಮೇಲೆದ್ದಿತು. ಪೀಠದಿಂದ ಹಿಡಿದು ಜಾಂಬವಂತನು ರಾಮ ಲಕ್ಷ್ಮಣರಿಂದ ಬೀಡಿಗೆ ಬಂದು ನಮ್ರ ಭಾವದಿಂದ ಕೈಗಳನ್ನು ಮುಗಿದನು. ಮುಂದಿನ ಭಾಗ ನಾಳೆ.